ಸಂಖ್ಯೆ 114/1250 ಕಂದಾಯ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇವೆ. ಉತ್ತರ ಬಂದಿದೆ. ಇದರಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಭದ್ರಾ ವನ್ಯಜೀವಿ ಸಂರಕ್ಷಣಾ ಯಗಚಿ ಯೋಜನೆಯಲ್ಲಿ ತೊಂದರೆಗೊಳಗಾದ ಭೂ ಮಾಲೀಕರಿಗೆ, ವ್ಯಕ್ತಿಗಳಿಗೆ, ಫಲಾನುಭವಿಗಳಿಗೆ ನಿರ್ದಿಷ್ಟ ಮಿತಿಗಳಿಗಿಂತ ಅಧಿಕ ಪ್ರಮಾಣದಲ್ಲಿ ಭೂ ಮಂಜೂರು ಮಾಡಲಾಗಿದೆಯೇ? ಮಾಡಿದ್ದಲ್ಲಿ ಅಧಿಕ ಪ್ರಮಾಣದ ಭೂಮಿಯನ್ನು ಮಂಜೂರು ಮಾಡುವ ಅಧಿಕ ಕ್ರಮ ಏನು చేశారు? ಯಾವುದೇ ಥರದ ಅಧಿಕ ಪ್ರಮಾಣ ಮಾಡಿಲ್ಲ ಅಂತ ಉತ್ತರದಲ್ಲಿ ಬಂದಿದೆ. ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂದರೆ 12/11/2001 ಜಿಲ್ಲಾ ಮಟ್ಟದ ಸಮಿತಿ ತೀರ್ಮಾನಿಸಿದಂತೆ ಕೆಳಗೂರು ಪ್ರದೇಶದಲ್ಲಿ ದ್ವಿಗುಣ ಜಮೀನನ್ನು ಸಂತ್ರಸ್ತರಿಗೆ ಹಂಚಿಕೆ ಮಾಡಿದ್ದು, ಮಿತಿಯಂತೆ ನಿಯಮಾನುಸಾರ ಜಮೀನು ಹಂಚಿಕೆ ಮಾಡಿದ್ದು, ಯಾವುದೇ ಹೆಚ್ಚುವರಿ ಜಮೀನು ಹಂಚಿಕೆ ಮಾಡಿರುವುದಿಲ್ಲ ಅಂತ ಹೇಳ್ತೀವಿ. ಆದರೆ 2018ರಲ್ಲಿ ಇದನ್ನೇ CAG ವರದಿಯಲ್ಲಿ ಈ ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. CAG ವರದಿಯಲ್ಲಿ ಏನು ಹೇಳಿದ್ದಾರೆ, ನಿರ್ದಿಷ್ಟ ಪ್ರಮಾಣದ ಪ್ರಕಾರ ತೊಂದರೆಗೆ ಈಡಾಗಿದ್ದಂಥ 60 ವ್ಯಕ್ತಿಗಳಿಗೆ ಕೇವಲ 192 ಎಕರೆಗಳಷ್ಟು ಭೂಮಿಯನ್ನು ಮಂಜೂರು ಮಾಡಲಾಗಿತ್ತು. ಆದಾಗ್ಯೂ ನಿರ್ದಿಷ್ಟ ಪ್ರಮಾಣಗಳಿಗೆ ಬದ್ಧವಾಗಿರದ ಕಾರಣ 309 ಎಕರೆಗಳಷ್ಟು ಭೂಮಿಯನ್ನು 60 ವ್ಯಕ್ತಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಇದರಿಂದ 6.2 ಕೋಟಿ ಮೌಲ್ಯದ 117 ಎಕರೆಯಷ್ಟು ಭೂಮಿಯನ್ನು ಅಧಿಕ ಪ್ರಮಾಣ ಹಂಚಿಕೆ ಮಾಡಲು ಪರಿಣಮಿಸಿತ್ತು ಅಂತೇಳಿ ವಿವರಗಳನ್ನು ಕೊಟ್ಟಿದ್ದಾರೆ. ಸೊ ಇಟ್ ಹಸ್ ಗಿವನ್ ಇನ್ 2018ನಲ್ಲಿ ಇದನ್ನು ಕೊಟ್ಟ ಮೇಲೆ ಇಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ರಿಪ್ಲೈ ಫಾರ್ ದಿ CAG. ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಡಬೇಕಲ್ಲ. ಇದುವರೆಗೂ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಡಿಲ್ಲ. ಇಫ್ ಸಪೋಸ್ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಟ್ಟು ನಾವು ಹಂಚಿಕೆ ಮಾಡಿದ್ದು ಕರೆಕ್ಟ್ ಇದೆ, ಭೂಸ್ವಾಧೀನ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತೀರ್ಮಾನದಂತೆ ಈ ರೀತಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಟ್ಟಿದ್ರೆ ಅಲ್ಲಿ ಕ್ಲೋಸ್ ಆಗ್ತಾ ಇತ್ತು. ಸ್ಟಿಲ್ ಇಟ್ ಈಸ್ ಪೆಂಡಿಂಗ್ ಇನ್ PAC, ಅಲ್ಲಿ ಪೆಂಡಿಂಗ್ ಇದೆ. ಸರ್ಕಾರದ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ನೀವು ಅಲ್ಲಿ ರಿಪೋರ್ಟ್ ಕೊಡಬೇಕಾಗಿತ್ತು. ಇನ್ನೊಂದು ಪ್ರಶ್ನೆ ಏನಿದೆ, ಗೋಮಾಳ ಜಮೀನನ್ನ ಕೊಡಂಗಿಲ್ಲ ಅಂತಿದೆ. ಎಲ್ಲಿ ವಿತಿನ್ ದಿ ಪರ್ವಿ ಆಫ್ ಏನೋ ಕಿಲೋಮೀಟರ್ ಇದೆಯಲ್ಲ ಅದರೊಳಗಡೆ ಕೊಡಂಗಿಲ್ಲ ಅಂತಿದೆ. ಆಗ ಕೂಡ ಹಂಚಿಕೆ ಪ್ರಮಾಣದಲ್ಲಿ. ಆಮೇಲೆ ಇದಕ್ಕೆ ಏನು ಲ್ಯಾಂಡ್, ಅದಕ್ಕೆ ಏನು ಸಮಜಾಯಿಸಿ ಕೊಟ್ಟಿದ್ದಾರೆ, ಲ್ಯಾಂಡ್ ಕೊಟ್ಟಿದ್ದೀವಿ ಅಂತ, ಲ್ಯಾಂಡ್ ಡಬಲ್ ಕೊಟ್ಟಿದ್ದೀವಿ ಅಂತ. ಲ್ಯಾಂಡ್ ಡಬಲ್ ಕೊಡ್ಬೇಕಾದ್ರೆ ಯಾವಾಗ? ವೆನ್ ಐ ಆಮ್ ಗಿವನ್ ನೀರಾವರಿ ಜಮೀನನ್ನು ನೀವೇನಾದ್ರು ವಶಪಡಿಸ್ಕೊಂಡ್ರೆ ವರ್ತ್ ಆಫ್ ನೀರಾವರಿ ಜಮೀನಿಗೆ ಖುಷ್ಕಿ ಜಮೀನಿಗೆ ಡಬಲ್ ತ್ರಿಬಲ್ ಏನೋ ನೀವು ಕ್ಯಾಲ್ಕುಲೇಷನ್ ದಿ ಟೇಬಲ್ ಏನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದ್ರ ಪ್ರಕಾರ ಕೊಡಿ. ನೀವು ಪ್ಲಾಂಟೇಶನ್ ಜಮೀನೇ ನೀವು ಕೊಟ್ಟು ನನಗೆ ವಶಪಡಿಸ್ಕೊಂಡಿದ್ದೀವಿ. ಎಗೇನ್ ಯು ಆರ್ ಗಿವನ್ ದಿ ಸೇಮ್ ಪ್ಲಾಂಟೇಶನ್ ಜಾಗನ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕಾ, ಜಾಸ್ತಿ ಕೊಡಬೇಕಾ? ಇದು ಇನ್ ಥೌಸಂಡ್ಸ್ ಆಫ್ ಎಕರ್ಸ್ ಹೇಮಾವತಿ ಮತ್ತು ಯಗಚಿ ಒಳಗಡೆ ಆಗಿದೆ. ಇದು ನಾನು ನಿಮ್ಮನ್ನ ಹೇಳ್ತಾ ಇರೋದಲ್ಲ, ಯಾವ ಕಾಲದಲ್ಲಿ ಬೇಕಾದ್ರೆ ಆಗಿರಲಿ. ಬಟ್ ಇದು ಆಗಿರ್ತಕ್ಕಂಥ ಎಲ್ಲೋ ಒಂದು ಪಿಕ್ ಅಂಡ್ ಚೂಸ್ ಅಲ್ಲಿ CAGಗೆ ರಿಪೋರ್ಟ್ ಸಿಕ್ಕಿದೆ. ಇನ್ನೂ ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಹೈಕೋರ್ಟ್ ನಾವು ಆಗಿದ್ದನ್ನ ರದ್ದತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ಹೈಕೋರ್ಟಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ? ನಮ್ಮ ಅಧಿಕಾರಿಗಳು ಕೊಡ್ಬೇಕಾದ್ರೆ ನೀವು ನಿಮ್ಮಂಥ ಸಚಿವರಿದ್ದು ಪ್ರಮಾದ ಆಗಬಾರ್ದು. ಯಾಕಂದ್ರೆ ವಾಟ್ ಎ ಬ್ಯೂಟಿಫುಲ್ ಆನ್ಸರ್ ಇವಾಗ ಸೋ ಮೆನಿ ಕ್ವೆಶ್ಚನ್. ನಾನು ಹೊಗಳ್ತಾ ಇಲ್ಲ, ತುಂಬಾ ಈಗ ಬ್ಯೂಟಿಫುಲ್ ಸಚಿವರ ಹತ್ರ ರಿವಿಷನ್ ಪಿಟಿಷನ್ ಪ್ರಗತಿಯಲ್ಲಿ ಇರ್ತದೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಟ್? ನಿರ್ದಿಷ್ಟವಾಗಿ ಒಂದು ಉತ್ತರ ಕೊಡ್ಬೇಕಲ್ಲ. ಪ್ರಗತಿಯಲ್ಲಿ ಇರ್ತದೆ. ವಾಟ್ ಇಸ್ ದಿ ಸ್ಟೇಜ್, ವೆದರ್ ಇಟ್ ಈಸ್ ಇನ್ ಸ್ಟೇ, ವೆದರ್ ಇಟ್ ಇಸ್ ವೆಕೇಟೆಡ್, ಆರ್ ಇನ್ ದ ಪ್ರೋಸೆಸ್ ಅಲ್ಲಿ, ಎವಿಡೆನ್ಸ್ ಅಲ್ಲಿ ಇದೆ, ಆರ್ಗ್ಯುಮೆಂಟ್ ಅಲ್ಲಿ ಇದೆ, ಎಲ್ಲರೂ ಒಂದು ಬರಿಬೇಕಲ್ಲ. ಇಷ್ಟು ಪೇಜ್ ಕೊಡ್ತೀರಿ, ಇದು ನೋಡ್ಕೊಂಡು ನಾವು ಸುಮ್ಮನೆ ಬಿಡ್ಬೇಕಾ? ಆಮೇಲೆ ಆಯುಕ್ತರು ಮತ್ತೆ ಅವರ ಜೊತೆಯಲ್ಲಿದ್ದ 5 ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳನ್ನ ಸಮಿತಿಗೆ ನೇಮಕ ಮಾಡಿದೆ. ಉತ್ತರ ಕೇಳಿ ಸಚಿವರು. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರು ಒಂದು ಭದ್ರಾ ಮುಳುಗಡೆ ಮತ್ತು ಯಗಚಿ ಎರಡರದ್ದು ಕೇಳಿದ್ದಾರೆ. ನನಗೆ ಇರೋ ಮಾಹಿತಿ ಪ್ರಕಾರ ಅಧಿಕಾರಿಗಳು ಹೇಳಿದ ಒಂದು, ನಾನು ಸಾರ್ವಜನಿಕರು ಕೂಡ ನಾನು ಸಾಕಷ್ಟು ಸಂಪರ್ಕದಲ್ಲಿರ್ತೇವೆ. ಯಗಚಿ ಮತ್ತು ಹೇಮಾವತಿಯಲ್ಲಿ ಏನೆಲ್ಲ ದುರುಪಯೋಗ ಆಗಿದೆ ಅದು ನನ್ನ ಅಟ್ಲೀಸ್ಟ್ ನನಗೊಂದು ಪಿಕ್ಚರ್ ಇದೆ. ಯಾವ್ಯಾವ ಥರ ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಸಾಕಷ್ಟು ನನ್ನ ಕಡೆಗೆ
ಅದರ ಬಗ್ಗೆ ಮಾಹಿತಿ ಇದೆ. ಆದರೆ ಎಲ್ಲೂ ಕೂಡ ಭದ್ರಾ ಪುನರ್ವಸತಿಯಲ್ಲಿ ನನಗೆ ಇಲ್ಲಿವರೆಗೂ ಯಾರಿಂದನೂ ಕೂಡ ಕೇಳಿ ಬಂದಿಲ್ಲ. ನೀವೇ ಮೊದಲನೇ ಬಾರಿ ಭದ್ರಾ ಪುನರ್ವಸತಿಯಲ್ಲೂ ಕೂಡ ಆಗಿದೆ ಅನ್ನುವಂಥದ್ದು ತಮ್ಮ ಕಡೆಯಿಂದಾನೇ ನನಗೆ ಬಂದಿದ್ದು. ನಾನು ಅಧಿಕಾರಿ ನಿಮ್ಮಿಂದ ಪ್ರಶ್ನೆ ಬಂದ ಕೂಡಲೇ ಕೇಳಿದೆ, ಯಾಕಿದು ಕೇಳ್ತಾ ಇದ್ದಾರೆ, ಏನಾದರೂ ಆಗಿದೆಯಾ ಅಂತ. ಇಲ್ಲ ಸರ್, ನಮಗೂ ಯಾವುದು ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಆದರೆ ತಾವು CAG ಇದು ಕೊಟ್ಟಿದ್ದಾರೆ, ದಯವಿಟ್ಟು ನನಗೆ ಈಗಲೇ ಕೊಡಿ, ನಾನು ಅದನ್ನ ಫಾಲೋ ಅಪ್ ಮಾಡ್ತೇನೆ. ಸಭಾಪತಿಯವರೇ, ನನಗಿರೋ ಮಾಹಿತಿ ಪ್ರಕಾರ, ನಮ್ಮ ಅಧಿಕಾರಿಗಳಿಗೂ ಇರೋ ಮಾಹಿತಿ ಪ್ರಕಾರ ಭದ್ರಾ ಪುನರ್ವಸತಿ ಯೋಜನೆಯಲ್ಲಿ ಆಗಿಲ್ಲ ಅನ್ನುವಂಥದ್ದೇ ನನಗಿರುವಂಥ ಮಾಹಿತಿ. ಇಫ್ ಅದರ್ವೈಸ್ ಐ ವಿಲ್ ಅಫ್ ಕೋರ್ಸ್ ಸ್ಟ್ಯಾಂಡ್ ಕರೆಕ್ಟೆಡ್, ಇಫ್ ಅದರ್ವೈಸ್. ಎರಡನೇದು, CAG ಅವರು ಬಹುಶಃ ಪಾಯಿಂಟ್ ಔಟ್ ಮಾಡಲಿಕ್ಕೆ ಅವರು ಕೂಡ ಒಂದು ಹೇಳಿದ್ರು, ಇದು ಸರ್ಕಾರದ ಮೂಲ ಆದೇಶನೇ ದೋಷಪೂರಿತವಾಗಿದೆ. ಸಭಾಪತಿಯವರೇ, ಸ್ವಲ್ಪ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ, ಆದರೆ ಯಾಕೆ ಅಂತ ಹೇಳ್ತೇನೆ. ಯಗಚಿಗೆ, ಹೇಮಾವತಿಗೆ, ಭದ್ರಾಗೆ 3ಕ್ಕೂ ಆದೇಶ ಮಾಡಿದಾಗ ಏನ್ ಮಾಡಿದ್ದಾರೆ, ಅಪ್ ಟು 5 acres ಲಾಸ್ ಆಗಿದ್ರೆ ಅವ್ರಿಗೆ 5 ಎಕರೆ ಕೊಡ್ಬೋದು, 4 ಎಕರೆ ಕೊಡ್ಬೋದು ಅಂತ ಆದೇಶ ಮಾಡಿದ್ದಾರೆ. ಸರ್ಕಾರದ ಆದೇಶ ಈ ರೀತಿ ಇದೆ. ಅಲ್ಲಿಗೆ ಅರ್ಥ ಏನ್ ಬರುತ್ತೆ, 10 ಗುಂಟೆ ಹೋಗಿದ್ರು 4 ಎಕರೆ ಕೊಡ್ಬೋದು, 4 ಎಕರೆ ಹೋಗಿದ್ರು 4 ಎಕರೆ ಕೊಡ್ಬೋದು. ಇದು ಸರ್ಕಾರದ ದೋಷಪೂರಿತ ಆದೇಶದ ಪರಿಣಾಮ. ಇದು ಬಹುಶಃ CAG ನೀವು ಕೇಳಿದ್ದಕ್ಕೂ ಅದೇ ಉತ್ತರನೇ. ಇನ್ ಮೈ ವ್ಯೂ, ದ ದೆನ್ ಗವರ್ಮೆಂಟ್ ಆರ್ಡರ್ ವಾಸ್ ಸೀರಿಯಸ್ಲಿ ಫ್ಲಾಡ್. ಅದನ್ನ ದುರುಪಯೋಗ ಮಾಡಿಕೊಂಡು ಯಗಚಿಯಲ್ಲಿ ಮತ್ತು ಹೇಮಾವತಿಯಲ್ಲಿ ಯದ್ವಾ ತದ್ವಾ SLAಗಳು ಹೊಡೆದಾಕಿದ್ದಾರೆ. 10 ಗುಂಟೆ ಹೋಗಿರೋನ್ಗೆ 4 ಎಕರೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆಗಿದೆ. ಬಹುಶಃ CAG ಅವರು ಪಾಯಿಂಟ್ ಔಟ್ ಮಾಡೋದಕ್ಕೂ ಕೂಡ ಇದೇ ಕಾರಣ ಅಂತ ನಾನು ಅನ್ಕೊಂಡಿದ್ದೇನೆ. ಇಲ್ಲಿ ಒಂದು ಪದ ಸೇರಿಸಬೇಕಾಗಿತ್ತು, ಟು ದ ಪ್ರಪೋರ್ಷನ್ ಆಫ್ ದ ಲ್ಯಾಂಡ್ ಲಾಸ್ಟ್ ಅಂತ, ಅದನ್ನ ಸೇರಿಸಿಲ್ಲ. ಸರ್ಕಾರ ಮೈಮರೆತು ಕೆಲಸ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಭದ್ರಾದಲ್ಲೂ ಏನ್ ಮಾಡಿದ್ದಾರೆ, 1 ಗುಂಟೆಯಿಂದ 1 ಎಕರೆವರೆಗೆ 1 ಎಕರೆ ಕಾಂಪನ್ಸೇಷನ್ ಅಂತ ಫಿಕ್ಸ್ ಮಾಡಿದ್ದಾರೆ. 1 ಎಕರೆಯಿಂದ 4 ಎಕರೆಗೆ 4 ಎಕರೆ ಅಂತ ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ದಾರೆ. ಸೊ ಅರ್ಥ ಏನ್ ಬರುತ್ತೆ, 1 ಎಕರೆ ಹೋದಂಗೂ 4 ಎಕರೆ ಕೊಡಬಹುದು ಅಂತ ಅರ್ಥ ಬರುತ್ತೆ. ಅದನ್ನ ಆ ತರ ಸರ್ಕಾರದ ಆದೇಶ ಹಂಗಿದ್ದಾಗ ಅದನ್ನ ಮಾಡಿದ್ದಾರೆ SLAಗಳು. ಸೊ ಈಗ ಅದನ್ನ ಬಹುಶಃ CAG ಅವರು ಎಕ್ಸೆಸ್ ಗ್ರಾಂಟ್ ಅಂತ ಪರಿಗಣಿಸಿರಬಹುದು ಅಂತ ನನ್ಗೊಂದು ಅನುಮಾನ. ಏನೇ ಇದ್ರೂ ಕೂಡ ನಾನು ಅವರು ಕೊಡ್ಲಿ ಸಭಾಪತಿಯವರೇ, ಅದನ್ನ ನಾನು ಎಕ್ಸಾಮಿನ್ ಮಾಡ್ತೇನೆ, ಅವ್ರಿಗೆ ಉತ್ತರನೂ ಕೂಡ ಕೊಡ್ತೇವೆ, ಏನಾದ್ರೂ ತಪ್ಪಾಗಿದ್ರೆ ಮಾಡ್ತೇವೆ. ಇನ್ನೊಂದು 3ನೇದು, ಹೈಕೋರ್ಟ್ಗೆ ಹಿಂದೆ ಮೊಹಮ್ಮದ್ ಮೊಹಸಿನ್ ಅಂತ ಒಳ್ಳೆ ಎನ್ಕ್ವೈರಿ ಮಾಡಿ ಅದರಲ್ಲಿ 1190 ಜನದ್ದೇನೋ ನಾವು ವಜಾ ಮಾಡಿದ್ವಿ, ಹೇಮಾವತಿ ಯಗಚಿದು ಅವೆಲ್ಲ ರಾಂಗ್ಫುಲ್ ಗ್ರಾಂಟ್ಸ್. ಅದರ ವಿರುದ್ಧ ಅವರು ಕೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಅಲ್ಲ, ನಮ್ಮ ವಜಾಗೊಳಿಸಿದ್ದನ್ನ ವಜಾ ಮಾಡಿಸಿದ್ರು. ಅದರ ವಿರುದ್ಧ ಅಪೀಲ್ ಹಾಕೋದು ಪೆಂಡಿಂಗ್ ಇದೆ ಅಂತ ನಾನು ಉತ್ತರ ಕೊಟ್ಟಿದ್ದೇನೆ. ಸೊ ಕೇಸ್ ಇನ್ನೂ ಅಡ್ಮಿಟ್ ಆಗಿಲ್ಲ. ನಾವು ಅದರ ವಿರುದ್ಧ ಅಪೀಲ್ ಹಾಕುವಂತ ಪ್ರಯತ್ನದಲ್ಲಿ ಇದ್ದೇವೆ. ಅಪೀಲ್ ಆಗ್ಬೇಕಾದ್ರೆ ಮತ್ತೆ ಅದೇ ಫ್ಯಾಕ್ಟ್ಸ್ ಹಿಡ್ಕೊಂಡು ಹೋದ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ ರಿವಿಷನ್ ನಲ್ಲಿ. ಸೊ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಎ ಸ್ಟ್ರಾಂಗರ್ ಕೇಸ್. ಅದಕ್ಕಾಗಿ ರೈಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಇನ್ನೊಂದು ತನಿಖೆ ಮಾಡಿಸಿ ಅದರ ಮೇಲೆ ನಾವು ಅಪೀಲ್ ಹೋಗೋಣ ಅನ್ನುವಂತ ವಿಚಾರದಲ್ಲಿ ಇದ್ದೇವೆ. ಅದನ್ನು ಕೂಡ ನಾವು ಉತ್ತರದಲ್ಲಿ ಹೇಳಿದ್ದೇವೆ. ಸೊ ನನಗೆ ಅಗೇನ್ ಸಮ್ಮರೈಸ್ ಮಾಡೋದಾದ್ರೆ, ನನಗಿರುವ ಮಾಹಿತಿ ಪ್ರಕಾರ ಭದ್ರಾದಲ್ಲಿ ಏನೂ ಆ ರೀತಿ ಕೇಳ್ಪಟ್ಟಿಲ್ಲ ಇಲ್ಲಿಯವರೆಗೆ. ಯಗಚಿಯಲ್ಲಿ, ಹೇಮಾವತಿಯಲ್ಲಿ ವ್ಯಾಪಕವಾಗಿ ಆಗಿದೆ. 2001ರಿಂದ 2019ರವರೆಗೂ ಕೂಡ ಅನೇಕ ಅಧಿಕಾರಿಗಳು ದುರುಪಯೋಗ ಮಾಡಿ ರೈತರು ಕೂಡ ರೈತರಲ್ಲ ಶಾಮೀಲಾಗಿ ತಪ್ಪು ಆದೇಶಗಳನ್ನ ತಗೊಂಡು ಭೂಮಿಯನ್ನ ಪರಿಹಾರವಾಗಿ ಪಡ್ಕೊಂಡಿದ್ದಾರೆ. ಒಂದೊಂದು ಕುಟುಂಬದವರು 2-3 ಬಾರಿ ಪಡ್ಕೊಂಡಿದ್ದಾರೆ. ಯಾರು ಹುಟ್ಟೇ ಇರಲಿಲ್ಲ ಹೇಮಾವತಿ ಆದಾಗ ಆ ಮಕ್ಕಳ ಹೆಸರಲ್ಲೂ ಅರ್ಜಿ ಹಾಕಿ ಅದಕ್ಕೂ ಕೂಡ ಪರಿಹಾರವನ್ನ ಭೂಮಿಯ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಈ ರೀತಿ 4 ರೂಪದ ತಪ್ಪುಗಳು ಆಗಿದ್ದಾವೆ. ಅದನ್ನ ನಾವು ಸರ್ಕಾರ ಗಂಭೀರವಾಗಿ ತಗೊಂಡಿದ್ದೇವೆ. ಅದಕ್ಕೆ we are vested with the matter. We are seriously vested with the matter. ಇನ್ನೂ ಏನೇನು ಕೆಲವು ವಿಷಯ ಹೇಳಲಿಕ್ಕೆ ಹೋಗೋದಿಲ್ಲ. ವಿ ಹ್ಯಾವ್ ಅವರ್ ಓನ್ ಥಿಂಕಿಂಗ್, ಹೇಗೆ ಸರ್ವ್ ಮಾಡ್ಲಿಕ್ಕೆ ಅಂತ ಅದನ್ನ ಗಂಭೀರವಾಗಿ ತಗೊಳ್ತೇವೆ ಸಭಾಪತಿ. ಗೋವಿಂದರಾಜ್, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.